ಈ ಥರ ನುಚ್ಚಿದೆ ಕೋಳಿ ಮರಿಗಳಿಗೆ. ಒಳ್ಳೆ ಫುಡ್ಡು, ಬೇಗ ಗ್ರೋತ್ ಆಗೋಕ್ಕೆ ನ್ಯಾಚುರಲ್ ಫುಡ್ಡು. ನೋಡಿ ನಿಮ್ಮ ಕೋಳಿ ಮರಿಗಳು ಬೇಗ ದಪ್ಪಾಗಬೇಕಂದ್ರೆ ಈ ಥರ ಫುಡ್ಗಳು ಕೊಡಿ. ನೋಡಿ ಇದು ಜೋಳ, ಇದು ಜವರ ಬರುತ್ತಲ್ಲ, ಬೇಗ ದಪ್ಪ ಆಗೋಕ್ಕೆ 15 ದಿನ ಮರಿ ಕೊಟ್ಟರೆ ತುಂಬ ಒಳ್ಳೇದು, ಮೇಯ್ತಿರ್ತವೆ. ಸೊ ಜೋಳ, ಹಾಗೆಯೇ ಇದೇನಿದು ರಾಗಿ, ಲಪ್ಸಿ ರವೆ ಬರುತ್ತೆ, ಇಲ್ಲ ಬನ್ಸಿ ರವೆ ಬರುತ್ತೆ. ಇದು ಗೋಧಿ ನುಚ್ಚು ಬೆಸ್ಟು ಗ್ರೋತ್ಗೆ. ಇದು ಕೂಡ ಬನ್ಸಿ ರವೆ. ಏಕೆ ಮನೆ ಇಲ್ವಾ? ಮನೆ ಗೋಧಿ ನುಚ್ಚು ಮತ್ತು ರಾಗಿ, ಹಾಗೆಯೇ ಮುಸ್ಕು ಸಣ್ಣ ಜೋಳ ಬರುತ್ತೆ, ಜವರ ಅಂತಂದಿನಿ, ಅದು ಎಲ್ಲನೂ ಕೂಡ ಮಿಕ್ಸ್ ಮಾಡಿದ್ದೀನಿ. ಇದೆಲ್ಲ ಕೂಡ ಕೋಳಿ ಮರಿಗಳಿಗೆ. ಇವಾಗ 15 ದಿನ 20 ದಿನ ಮರಿಗಳು ಇರ್ತಲ್ಲ, ಅದಕ್ಕೆ ಬೇಗ ಗ್ರೋತ್ಫುಲ್ ಆಗೋಕ್ಕೆ ಮತ್ತು ಮೇವು ಮೇಯೋದಕ್ಕೆ. ಇದರಲ್ಲಿ ಅಕ್ಕಿ ನುಚ್ಚು, ಗೋಧಿ ನುಚ್ಚು ಮತ್ತು ಸಣ್ಣ ಬನ್ಸಿ ರವೆ, ಮತ್ತು ಹಾಗೆಯೇ ರಾಗಿ, ಅದಾದ್ಮೇಲೆ ಸಣ್ಣ ಜೋಳ, ಇದೆಲ್ಲನೂ ಕೂಡ ಮಿಕ್ಸ್ ಮಾಡಿದ್ದೀನಿ. ಇದೆಲ್ಲ ಇವಾಗ ಒಂದು 15 ದಿನ 20 ದಿನ ಮರಿ ಇರುತ್ತಲ್ಲ ಕೋಳಿ ಮರಿಗಳು, ಅದಕ್ಕೆ ನ್ಯಾಚುರಲ್ ಆಗಿ. ಮತ್ತು ಇವಾಗ ಒಂದು ವಾರದ ಮರಿ ಇರುತ್ತಲ್ಲ, ಅದು ಕೂಡ ಕುಡ್ಕೋಕ್ಕೆ ಸ್ಟಾರ್ಟ್ ಮಾಡಿರ್ತೇವೆ. ಈ ಅಕ್ಕಿ ನುಚ್ಚು ಗೋಧಿ ನುಚ್ಚು ಇದಿಲ್ಲ, ಅದು ತಿಂದರೆ ತುಂಬ ಬೇಗ ಗ್ರೋತ್ಫುಲ್ ಆಯ್ತವೆ ಮರಿಗಳು ನ್ಯಾಚುರಲ್ ಆಗಿ. ನೋಡಿ, ನಾನು ನ್ಯಾಚುರಲ್ ಆಗಿ ಕೊಡುವಂಥ ಫುಡ್ ಇದು ಕೋಳಿ ಮರಿಗಳಿಗೆ. ಬನ್ನಿ ಇವಾಗ ಗಿಡ ನೋಡ. ನೋಡಿ ಈ ಥರ ಕೋಳಿಗೆ ಮರಿಗಳಿಗೆ ಫೀಡರ್ ಇಟ್ಕೊಂಬಿಡಿ ತಂದು. ನೋಡಿ ನಾನು ಇದನ್ನು ತಗೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಸತಿ 1 kg ಹಿಡಿತದೆ, 1-1.5 kg. ಒಂದೂವರೆ kg ಹಾಕಿ ಇಟ್ಬಿಟ್ರೆ ಮರಿಗಳಿಗೆ ಒಂದು 3 ದಿನ ಗಂಟ ಆಯ್ತದೆ ಇದು. ಮರಿಗಳಿಗೆ ಬಟ್ ತಾಯಿ ಕೋಳಿ ತಿನ್ಬಾರ್ದು, ತಾಯಿ ಕೋಳಿ ಕಟ್ಟಾಕಬೇಕು, ಬರೀ ಮರಿ ತಿನ್ನೋ ಥರ ಮಾಡಬೇಕು ಅಷ್ಟೇ.